ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಆಡಳಿತ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗಬಹುದು. ಯಾಕೆಂದ್ರೆ ಕಳೆದ 3 ಟರ್ಮಿನಲ್ಲೂ ಕೂಡ ಅವರು ಸಿಎಂ ಆಗಿದ್ದಾರೆ. ಇದು 4ನೇ ಟರ್ಮ್. ಯಾಕೆಂದ್ರೆ ಈಗಾಗಲೇ ಬಹುಮತ ಬಂದಾಗಿದೆ. 20 ವರ್ಷಗಳಾದ್ರೂ ಅಲ್ಲಿ ಜನ ಬೇಸರಿಸಿಕೊಂಡಿಲ್ಲ. 20 ವರ್ಷ ಕಳೆದ್ರೂ ಕೂಡ ನಿತೀಶ್ ಕುಮಾರ್ ಅವರ ಖದರಲ್ಲಿ ಕಡಿಮೆ ಆಗಿಲ್ಲ. 2020ರ ಚುನಾವಣೆಗಿಂತಲೂ ಆರ್ಜೆಡಿ ಕಳಪೆ ಪ್ರದರ್ಶನವನ್ನ ಕಾಣ್ತಾ ಇದೆ. ಕಾಂಗ್ರೆಸ್ಗಿಂತಲೂ ಮುನ್ನಡೆ ಸಾಧಿಸಿದೆ ಎಐಎಂಐಎಂ. 20 ವರ್ಷಗಳ ಕಾಲ ಬಿಹಾರದಲ್ಲಿ ನಿತೀಶ್ ಆಡಳಿತ. ಜನ 20 ವರ್ಷದಿಂದ ಅವರನ್ನು ನೋಡ್ತಾ ಇದ್ದಾರೆ. ಆದ್ರೂ ಕೂಡ ಜನರಿಗೆ ಅವರ ಮೇಲೆ ಒಂದು ನಂಬಿಕೆ ಇದೆ. ಈ ಬಾರಿಯೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರ ನಂಬರ್ಸ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ ಎಷ್ಟರ ಮಟ್ಟಿಗೆ ಅವ್ರು ನಂಬ್ಕೊಂಡಿದ್ದಾರೆ ಅಂತ. ಬಿಹಾರದಲ್ಲಿ ಪ್ರಶಾಂತ್ ಕಿಶೋರ್ ಅವರ ಜಾದು ನಡಿಲೇ ಇಲ್ಲ. ಬಹಳ ಮಾತನಾಡಿದ್ರು ಅವರು. ಸೈಲೆಂಟ್ ಫೋರ್ಸ್ ಆಗಿ ಬಳಸ್ಕೊಳ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಪ್ರಶಾಂತ್ ಕಿಶೋರ್ ಅವರು ನಾವು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ನಮಗೆ ಬಹುಮತ ಸಿಗುತ್ತೆ ಬಹಳ ಮಾತನಾಡಿದ್ರು ಮೊನ್ನೆವರೆಗೂ ಕೂಡ. ಆದ್ರೆ ಅದು ಝೀರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು. ಪ್ರಶಾಂತ್ ಕಿಶೋರ್ ಅವ್ರು ಏನ್ ಮಾಡಿದ್ರು ಹಾಗಾದ್ರೆ ಬಿಹಾರದಲ್ಲಿ ಅನ್ನುವಂತ ಪ್ರಶ್ನೆಗಳು ಕೂಡ ಎಲ್ಲ ವ್ಯಕ್ತವಾಗುತ್ತೆ. ನೋಡಿ, ಒಂದ್ ಕಡೆ ನೋಡ್ತಾ ಇದೀವಿ ಅಲ್ಲಿ ಬಿಹಾರದಲ್ಲಿ ಯಾವ ರೀತಿ ಸಂಭ್ರಮ ಕಳೆಗಟ್ಟಿದೆ ಅಂತ. ಈಗಾಗಲೇ ಆ ಒಂದು ಈ ಯಶಸ್ಸನ್ನ ಸಂಭ್ರಮಿಸ್ತಾ ಇದ್ದಾರೆ ಬಿಜೆಪಿಗರು ಅಥವಾ ಎನ್ಡಿಎ ಮೈತ್ರಿಕೂಟ ಸಂಪೂರ್ಣವಾಗಿ ಆ ಒಂದು ಯಶಸ್ಸನ್ನ ಸಂಭ್ರಮಿಸ್ತಾ ಇರುವಂತಹ ಕ್ಷಣಗಳನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಈಗ ನಿತೀಶ್ ಕುಮಾರ್ ಮೇಲೆ ಜನ ಇಟ್ಟಿರುವಂತಹ ನಂಬಿಕೆಗಳು ಇಲ್ಲಿ ಗೊತ್ತಾಗ್ತಾ ಇದೆ. ಎಸ್, ಇದ್ರ ಬೆನ್ನಲ್ಲೇ ಈಗ ಈ ಗ್ಯಾರಂಟಿಗಳು ಇದ್ವಲ್ಲ, ಕರ್ನಾಟಕದಲ್ಲಿ ಕಮಾಲ್ ಮಾಡಿರೋ ಹಾಗೆ ಬಿಹಾರದಲ್ಲೂ ಕಮಾಲ್ ಮಾಡುತ್ತೆ ಅಂತ ಹೇಳಿ ಕಾಂಗ್ರೆಸ್ ಅವರು ಅನ್ಕೊಂಡಿದ್ರು. ಆದ್ರೆ ಅದು ಯಾವುದು ವರ್ಕೌಟ್ ಆಗಿಲ್ಲ. ಇಲ್ಲಿ ಗ್ಯಾರಂಟಿಗಳು ಜನ ನೀವು ಗ್ಯಾರಂಟಿ ನೀವು ಆಮೇಲೆ ಕೊಡ್ತೀರಿ ಅನ್ನುವಂಥದ್ದು ಇರಲಿ, ಬಟ್ ಈಗ ಕೊಡ್ತಾ ಇದಾರಲ್ಲ ನಮಗೆ, ಇವ್ರ ಜೊತೆಲಿ ಹೋಗ್ತೀವಿ ಅಂತ ತೀರ್ಮಾನ ಮಾಡಿದ್ದಾರೆ. ಆರ್ಜೆಡಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,500 ಕೊಡ್ತೀವಿ ಅಂದ್ರು. ಪ್ರತಿ ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತೀವಿ ಅಂದ್ರು. ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರಲ್ಲ ಸೇಮ್ ಥಿಂಗ್. ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ಅಂದ್ರೆ ಮೋಸ್ಟ್ಲಿ ಕೆಲವೊಂದಷ್ಟು ಪ್ರಣಾಳಿಕೆಗಳಲ್ಲಿ ಇದ್ದಂತ ಇವ್ರ ಭರವಸೆಗಳು ನೋಡಿದ್ರೆ ನೋಡಿ, ಅಧಿಕಾರಕ್ಕೆ ಬಂದ 20 ತಿಂಗಳಲ್ಲಿ ಉದ್ಯೋಗ ಗ್ಯಾರಂಟಿ ಅನ್ನೋದನ್ನ ಹೇಳಿದ್ರು. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬನಿಗೆ ಸರ್ಕಾರಿ ಉದ್ಯೋಗ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಜೊತೆಗೆ ಜೀವಿಕಾ ದೀದಿಯರ ಒಂದು ಮಾಸಾಶನ ಅದನ್ನ ನಾವು 30,000ಕ್ಕೆ ಏರಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಕೊನೆಗೆ 2,500 ಪ್ರತಿ ತಿಂಗಳು ನಾವು ಹಾಕ್ತೀವಿ ಅನ್ನೋದು ಹೇಳಿದ್ರು. ನೀವು 2,500 ಹಾಕೋದು ನೀವು ಅಧಿಕಾರಕ್ಕೆ ಬಂದ ಮೇಲೆ, ಆದ್ರೆ ಈಗಲೇ 10,000 ಬಂದಾಯ್ತಲ್ಲ. ಜನ ಯಾವ ಕಡೆಗೆ ಹೋಗ್ತಾರೆ? ಇದು ಇಲ್ಲ ಆಗಿರುವಂತಹ ವಿಚಾರ. ಬಹುಶಃ ಇದೆಲ್ಲವನ್ನು ನೋಡಿದ್ರೆ ದುಡ್ಡು ಹಾಕೋದು ಅಥವಾ ಈ ಗ್ಯಾರಂಟಿ ಕೊಡೋದು ಅಥವಾ ಈ ರೀತಿಯಾಗಿ ಮತದಾರರನ್ನ ಆಮಿಷ ಕೊಟ್ಟು ಸೆಳೆಯೋದು ಇದೆಲ್ಲವೂ ಕೂಡ ಒಂದು ಬ್ಯಾಡ್ ಟ್ರೆಂಡ್ ಅಂತ ಹೇಳಿದ್ರು ಕೂಡ ಜನ ಇದಕ್ಕೆ ಒಪ್ಕೊಂಡಿದ್ದಾರೆ. ಈಗ ಬಿಹಾರದಲ್ಲಿ ಅದು ಪ್ರೂವ್ ಆಗಿದೆ. ಹಾಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ವೋಟ್ ಮಾಡಿದ್ರು. ಮಹಿಳೆಯ ಮತದಾರರಿಂದಲೇ ಇವತ್ತು ಎನ್ಡಿಎ ಈ ಮಟ್ಟಕ್ಕೆ ಬಂದಿದೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಇನ್ನು ಕರ್ನಾಟಕದ ಮೇಲೆ ಪ್ರಭಾವ ಬೀರುತ್ತಾ ಈ ಬಿಹಾರದ ಫಲಿತಾಂಶ? ಬಿಹಾರ ಫಲಿತಾಂಶ ಮುಂದಿಟ್ಟು ಕೈ ಕಾಲೆಳೆದಿದ್ದಾರೆ ಆರ್ ಅಶೋಕ್. ದೆಹಲಿಯ ಕೈ ನಾಯಕರಿಗೆ ಹಾಲು, ಸಿದ್ದರಾಮಯ್ಯಗೆ ತುಪ್ಪ. ಬಿಹಾರ ಚುನಾವಣೆ ಗೆದ್ರೆ ನಮಗೆ ವರ ಅಂತ ಡಿಕೆ ಹೇಳಿದ್ರು. ಕಾಂಗ್ರೆಸ್ ನಾಯಕ ವೀಕ್ ಆದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ. ರಾಹುಲ್ ಗಾಂಧಿಗೆ ಪುಂಗಿ ಊದಿ ಸಿದ್ದರಾಮಯ್ಯ ಆಡಿಸ್ತಾರೆ. ಕಾಂಗ್ರೆಸ್ ಸೋಲಿನ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಆರ್ ಅಶೋಕ್ ಅವರು ಮಾತನಾಡಿದ್ರು. ಅವ್ರೇನ್ ಹೇಳಿದ್ರು, ಅದಕ್ಕೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. ನಿತೀಶ್ ಕುಮಾರ್ ಏನ್ ಹೇಳಿದ್ರು ನೋಡಿ, ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ದೇವ್ರ ವರ ಇದ್ದಂಗೆ. ನನಗೆ ಆ ವರ ಕೊಟ್ರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈಗ ವರ ಇಲ್ಲ, ವಾರೇ ಆಗೌಟಿದೆ. ನನಗನ್ಸ್ತತೆ ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ, ಡಿ ಕೆ ಶಿವಕುಮಾರ್ ವೀಕ್ ಆಗ್ತಾ ಇದ್ದಾರೆ. ನನಗನ್ಸ್ತತೆ ಇಲ್ಲಿ ಬಹಳ ಗೊಂದಲ. ಯಾಕೆಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಯಾಕಂದ್ರೆ ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ಎ ನ್ಯಾಚುರಲ್ ಪ್ರೋಸೆಸ್. ಇಟ್ಸ್ ಎ ನ್ಯಾಚುರಲ್, ಏನು ಅದರಲ್ಲಿ ಹೊಸದೇನು ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ. ಸಿದ್ದರಾಮಯ್ಯ ಪಳಗಿರೋರಲ್ಲ, ಅವ್ರು ದೇವೇಗೌಡರ ಜೊತೆ ಆಟ ಆಡಿರೋರು, 4-5 ಪಾರ್ಟಿನೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಯಾವ್ಯಾವ ಪಾರ್ಟಿಯಲ್ಲಿ ಹೆಂಗೆ ಆಟ ಆಡಿಸ್ಬೇಕು ಅಂತ ಒಂದು ಆವಾಡಿಗರು ಅಂತಾರಲ್ಲ, ಹಂಗೆ ಗೊತ್ತಿದೆ ಅವ್ರಿಗೆ ಆವಾಡ್ಸೋದು ಹೆಂಗೆ ಅಂತ ಗೊತ್ತಿದೆ. ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಈ ಆವಾಡ್ಸಲ್ಲ, ಹಂಗೆ ಆಡಿಸ್ತಾರೆ ನೋಡಿ ಅವರು. ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್, ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್, ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಖುಷಿ ಸಂಬಂಧ
ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ ಯಾರು ನೀವು ಅದಕ್ಕೂ ಇದಕ್ಕೂ ಸೇಮ್ ಸಂಬಂಧ. ಇದು ಸಿದ್ದರಾಮಯ್ಯ ಅವರ ರಿಯಾಕ್ಷನ್. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋ ರೀತಿಯಲ್ಲಿ ಮಾತಾಡಿ ಅವರು ಜಸ್ಟ್ ರಿಯಾಕ್ಟ್ ಮಾಡೋದ್ರು. ಎನ್ಡಿಎ ನಾಯಕರುಗಳು ಕೂಡ ಕೆಲವೊಂದಿಷ್ಟು ಜನ ಈ ಒಂದು ಗೆಲುವಿನ ಬಗ್ಗೆ ಮಾತನಾಡಿದರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಪಾರ್ಟಿ ಅದೊಂದು ಮುಳುಗುತ್ತಿರುವ ಹಡಗು. ರಾಹುಲ್ ಗಾಂಧಿ ಸ್ವತಃ ಮುಳುಗುವುದಷ್ಟೇ ಅಲ್ಲದ ನೀವು ಜನಕ್ಕೂ ಅನ್ನಬಹುದ ಸಾಮಾನ್ಯ ಜನಕ್ಕೆ ವಿಶೇಷವಾಗಿ ಈ ನದಿಯಲ್ಲಿ ಸಮುದ್ರದಲ್ಲಿ ಈಜುಗಾರರಿಗೆ ಭಾಳ ಚೆನ್ನಾಗಿ ಅನುಭವ ಅದ. ಯಾರಾದರೂ ನದಿಯಲ್ಲಿ ಕೆರೆಯಲ್ಲಿ ಮುಳುಗ್ತಾ ಇದ್ದಾರೆ, ಎಕ್ಸ್ಪರ್ಟ್ಗಳು ಅವ್ರನ್ನ ಉಳಿಸ್ಲಿಕ್ಕೆ ಹೋಗ್ತಾರಲ್ಲ, ಅವರಿಗೆ ಆ ಸಂಪೂರ್ಣ ಅನುಭವ ಇರಬೇಕಿಲ್ಲ ಅಂತಂದ್ರೆ ಅವ್ರನ್ನ ಗಟ್ಟಿಡ್ಕೊಂಡು ಅವ್ರನ್ನ ಮುಳುಗಿಸಿಬಿಡ್ತಾರೆ. ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗಾಗಲೇ ಕಳೆದ 3 ದಿನಗಳ ಹಿಂದೆ ಚುನಾವಣಾ ಸಮೀಕ್ಷೆಯ ಪ್ರಕಾರ ಹಲವಾರು ಸಮೀಕ್ಷೆಗಳ ವರದಿಯನ್ನು ನಾವೆಲ್ಲ ಏನು ಕಂಡಿದ್ದೆವು. ಎಲ್ಲರಲ್ಲೂ ಒಂದು ವಿಶ್ವಾಸ, ಅದರಲ್ಲೂ ವಿಶೇಷವಾಗಿ NDA ಮಿತ್ರ ಪಕ್ಷಗಳಿಗೆ ಗೌರವಾನ್ವಿತ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿಹಾರದ ಮುಖ್ಯಮಂತ್ರಿಗಳು ನಿತೀಶ್ ಕುಮಾರ್ ಅವರ ಅಲ್ಲಿಯ ಚುನಾವಣೆಯ ನಾಯಕತ್ವವನ್ನು ಚಿರಾಗ್ ಪಾಸ್ವಾನ್ ಅವರಿರ್ಬೋದು, ಮಾಂದೆ ಅವರು, ಅಲ್ಲಿಂದ BJPಯ ನಾಯಕರುಗಳು ಅವರ ಒಂದು ದುಡಿಮೆ ಇವತ್ತಿನ ಚುನಾವಣಾ ಫಲಿತಾಂಶಕ್ಕೆ ಅವರ ಶ್ರಮ ಏನು ಅಂತಕ್ಕಂಥದ್ದು ಸಾಬೀತಾಗಿದೆ.